ಮತ್ತೆ ಸತ್ಯ ಸ್ವರೂಪ ಶನಿಶ್ಚರವರ ಧರ್ಮದರ್ಶಿಗಳು ಹಾಗೂ ಶರಣ್ಯ ಬಸಪ್ಪ ಅವರ ಸಾರಥಿ ಆನಂದಣ್ಣವರು. ಜೋರಾದ ಚಪ್ಪಾಳೆ ಬರ್ಲಿ. ಯಾಕೆಂದ್ರೆ ಯಾರು ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು, ತಾಳ್ಮೆ ಇರುತ್ತಲ್ಲ, ಎಲ್ರಿಗೂ ಬರಲ್ಲ. ಅದು ಗೊತ್ತಿರುತ್ತೆ ಅನ್ಕೊಂತೀನಿ. ಯಾರಾದ್ರೂ ಒಂದಿಷ್ಟು ಹೇಳಿದ್ರೆ ಕೋಪ ಬರುತ್ತೆ, ಇನ್ನೊಂದ್ ಸ್ವಲ್ಪ ಟ್ರಿಗರ್ ಮಾಡೋದು ಇನ್ನೊಂದಷ್ಟು ಕೋಪ ಬರುತ್ತೆ. ಆ ತಾಳ್ಮೆ ಇರುತ್ತಲ್ಲ, ಆ ತಾಳ್ಮೆಗೆ ನಾವು ಏನ್ ಹೇಳೋದು ಗೊತ್ತಿಲ್ಲ. ಅದರಿಂದ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇನೆ, ಮನೆಗಳಲ್ಲಿ ಜಗಳ ಆಗುತ್ತಲ್ವಾ, ಪ್ರೀತಿಯಿಂದಾನೇ ಜಗಳ ಆಡ್ರಿ, ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. ಜಗಳದಲ್ಲಿ ಆಡ್ಬಿಟ್ಟು ಎಲ್ಲೆಲ್ಲೋ ಏನೇನೋ ಮಾತುಗಳು, ಆಮೇಲೆ 10 ನಿಮಿಷ ಕುತ್ಕೊಂಡು ಮಾತಾಡಿದ್ರೆ ಅವ್ನು ತಪ್ಪು ಮಾತಾಡೋದ್ನ ನಾನ್ ಸರಿ ಮಾತಾಡೋದ್ನ ಅನ್ಕೊಂಡು ಯೋಚನೆ ಮಾಡಿದ್ರೆ. ಇಷ್ಟೆಲ್ಲ ಹೇಳ್ತಾ ಇರೋದೊಂದೇ, ಮನೆಗಳಲ್ಲಿ ತಂದೆ ತಾಯಿನ ಆಶ್ರಮಗಳಿಗೆ ಸೇರ್ಸಕ್ಕೆ, ಇದೆಲ್ಲ ಒಂದು ಮಾತಿಂದನೇ ಮನೆ ಹಾಳಾಗೋದು ಅಂತ ದೊಡ್ಡವ್ರು ಹೇಳೋದೆ. ಮಾತು ತೂಕವಾಗಿರ್ಬೇಕು. ಈಗ ನಾನೇನೋ ಮಾತಾಡಿದೆ, ಕೆಲವೊಂದು ಮಾತಾಡಿರ್ತೀನಿ, ಮಿಸ್ಟೇಕ್ ಆಗಿರುತ್ತೆ, ಯಾವ್ದೋ ಮನ್ಸಲ್ಲಿ ಬೈಕ್ ಅಂತದೆ, ಅದು ಬೈಕ್ ಕಂಡವ್ರ ಆಶೀರ್ವಾದ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಏನೇನೋ ಹೇಳಿದ್ರೆ ಅದೆಲ್ಲ ನಿಮ್ಗೇನೆ. ಅವ್ರ ತಾಳ್ಮೆ ಇದ್ರೆ ನಾನು 2-3 ಸರಿ ಅವ್ರಿಗೆ ಹೇಳಿದೀನಿ, ನಿನ್ ತಾಳ್ಮೆ ಇದ್ದಿದ್ರೆ ಜಗತ್ತು ಒಂದು ರೌಂಡ್ ಬಂದ್ಬಿಡ್ತಿದ್ದೆ ನಾನು ಅಂತ. ಈಗೆಲ್ಲೋ ಯಾವ ದೇಶನೂ ನಂಬಿ ಫ್ಲೈಟ್ ಗೀಟ ತಗೋಬಿಡಿ, ಆಮೇಲೆ ಜಗತ್ ಸುತ್ತ ಬಿಡೋಣ ಅಂತ. ನಾನು ಒಬ್ಬನೇ ಅಲ್ಲ, ನನ್ ಜೊತೆಗೆ 250 ಜನ ಬರ್ತಾರೆ. ಶಿವಣ್ಣ ಅವರು